ಏನು ಕೇಳಿ ಅಲ್ಲ ಸರ್, ಇವತ್ತು ಮೈಸೂರಲ್ಲಿ ಪರಮೋತ್ಸವ ನಡೀತಾ ಇದೆ, ಏನು ವಿಶೇಷ ರಾಜಕಾರಣ? ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು ನಾನೊಂದು ಕಾರ್ಯಕ್ರಮ ಮಾಡಬೇಕು ಮತ್ತು ನಿಮಗೆ ಗೌರವ ಕೊಡಬೇಕು ಹಾಗೆ ಅಂತೇಳಿ ಅವರು ಕೇಳಿಕೊಂಡ್ರು. ಕಾರ್ಯಕರ್ತರಿಂದನೇ ನಾವು ಇರ್ತಕ್ಕಂಥದ್ದು. ಕಾರ್ಯಕರ್ತರು ಬಿಟ್ಟರೆ ನಾವೇನೂ ಆಗೋದಿಲ್ಲ ರಾಜಕಾರಣದಲ್ಲಿ. ಹಾಗಾಗಿ ಕಾರ್ಯಕರ್ತರ ಅವರಿಗೆ ಮನ್ನಣೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಒಪ್ಕೊಂಡಿದ್ದೆ. ಅವರೇ ಹೆಸರಿಟ್ಕೊಂಡು ಬಿಟ್ಟಿದ್ದಾರೆ, ನಾವೇನು ಯಾರು ಸಜೆಸ್ಟ್ ಮಾಡಿರಲಿಲ್ಲ. ಅವರ ಪ್ರೀತಿ ಗೌರವಕ್ಕೆ ನಾನು ಆಭಾರಿಯಾಗಿದ್ದೇನೆ, ಅದಕ್ಕಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ಈಗ ರ್ಯಾಲಿಗಳು ನಡೆಸ್ತಾ ಇದೆ, ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಸತ್ಯ ಬೇಕು, ನ್ಯಾಯ ಬೇಕು, SIT ಬಗ್ಗೆ ಮತ್ತೆ ಅಸಮಾಧಾನ ಕೂಡ ಹೋಗ್ತಾ ಇದ್ದಾರೆ. ನೋಡಿ, ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ ಸದನದಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ. ಸತ್ಯ ಹೊರಗಡೆ ಬರಬೇಕು, ಸತ್ಯವನ್ನು ಜನಸಮುದಾಯಕ್ಕೆ ತಿಳಿಸ್ಬೇಕು ಅಂತಲೇ ನಾವು SIT ಮಾಡಿದ್ದು. ಅದಕ್ಕಾಗಿ SIT ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ, ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ. ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ, ತನಿಖೆ ಮುಂದುವರಿಯೋದಕ್ಕೆ, ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ. ನಾನು ಸದನದಲ್ಲೂ ಕೂಡ ಹೇಳಿದ್ದೇನೆ, ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ. ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ, ಅದನ್ನು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವರು ಯಾರು ಈಗ ಗೊತ್ತಿದೆಯಲ್ಲ ಹೆಸರು, ಚೆನ್ನಯ್ಯ ಅಂತಕ್ಕಂಥವನು, ಚಿನ್ನಯ್ಯ, ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ. ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ. ಅನೇಕ ಹೇಳಿಕೆಗಳನ್ನು ಆತನು ಕೂಡ ಕೊಟ್ಟಿದ್ದಾನೆ. ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ SITನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅಲ್ಲಿವರೆಗೂ ನಾವು ಕಾಯಬೇಕು. ಪರೀಕ್ಷೆ ಆಗಬೇಕು, ತನಿಖೆ ಆಗಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬರ್ತಲ್ಲ. ನಾವ್ಯಾರು ಸ್ವಾಮಿ ಹೆಂಗೆ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ? ತನಿಖೆ ಮಾಡೋರು ಅವರಿಗೆ ಏನು ಮೆಥಡ್ಸ್ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ತಾರೆ. ನಾವು ಹೇಳೋಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ, ಹಂಗೆ ತನಿಖೆ ಮಾಡಿ, ನೀವು ಅವರಿಗೆ ಏನು ಈ ಥರ ಉಪಯೋಗ ಮಾಡಿ ಹಾಗೆ ಅಂತೇಳಿ ನಾವು ಯಾರು ಹೇಳೋಕ್ಕಾಗಲ್ಲ. ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ, ನಮ್ಮ SIT ಸಮರ್ಪಕವಾಗಿದೆ, ಸಮರ್ಥವಾಗಿದೆ. ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ ಇಲ್ಲ. ನಾವು ತನಿಖೆಯನ್ನು ಭಾಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳಿಗೂ ನಾವು ಮಾಡಿದ್ದೇವೆ, ಕಮಿಟಿ ಮಾಡಿದ್ದೇವೆ, ಅದು ಮಾಡ್ತಾರೆ. ಹೇಳಿದ ಮೇಲೂ ಸಹ ರಾಜಕಾರಣ ಮಾಡುವಂತ ಕೆಲಸಗಳು ಆಗ್ತಾ ಇದೆ ಅಂತ ಅನ್ಸುತ್ತಾ ಸರ್? ಯಾಕಂದ್ರೆ ಇವತ್ತು JDS ರ್ಯಾಲಿ ಹೊರಟಿದ್ದಾರೆ ಮೈಸೂರಿಂದ, ಮಂಡ್ಯದಿಂದ. ನೋಡಿ, ಅವ್ರು ಯಾವ ಕಾರಣಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಮಂಜುನಾಥನ ದರ್ಶನ ಮಾಡಕ್ಕೆ ಹೋಗೋದಿದ್ರೆ ನಾವ್ಯಾರು ತಡೆಯೋಕ್ಕೆ? ಅವರು 100 ಕಾರ್ ಅಲ್ಲಿದ್ರೆ 500 ಕಾರ್ ಕರ್ಕೊಂಡು ಹೋಗಿ ಮಂಜುನಾಥನ ಆಶೀರ್ವಾದ ಪಡ್ಕೊಂಡು ಬರಲಿ. ನಮಗೆ ಸಂದರ್ಭ ಬಂದಾಗ ನಾವು ಹೋಗ್ತೀವಿ. ಪ್ರಶ್ನೆ ಅದಲ್ಲ ಸರ್, ಸದನದಲ್ಲಿ ಹೇಳಿದ ಮೇಲೂ ಸಹ ರಾಜಕಾರಣ ನಾವು ಅವರಿಗೆ ನಿಯಂತ್ರಣ ಮಾಡಕ್ಕೆ ಹೋಗೋದಿಲ್ಲ. ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರು ಹೇಳ್ತಾರೆ ಈಗ ನಾನು ಇಲ್ಲ ನಿಮ್ಮನ್ನು ನಿಲ್ಲಿಸ್ಬಿಡ್ತೀವಿ, ಹೋಗಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ, ಅಲ್ರಿ ಮಂಜುನಾಥನ ದರ್ಶನ ಮಾಡೋಕ್ಕೆ ನಿಮ್ದೇನು ಕೇಳೋದು ಅಂತಾರೆ. ಅದಕ್ಕೆ ನಾವು ಮಂಜುನಾಥನ ದರ್ಶನ ಮಾಡ್ಕೊಂಡು ಬನ್ನಿಯಪ್ಪ ಅಂತ ಹೇಳ್ತೀವಿ. ಕಾಲನ ನಿಗದಿ ಮಾಡೋಕ್ಕಾಗೋದಿಲ್ಲ. ಯಾವ ರೀತಿ ವಿಚಾರಗಳು ಬರುತ್ತೆ, ಅವ್ರ ತನಿಖೆಯಲ್ಲಿ ಏನು ಸಿಕ್ಕತ್ತೆ ಅವರಿಗೆ ಅದ್ರ ಮೇಲೆ ಹೋಗ್ತಾರೆ. ಆದರೆ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ, ಅದ್ರ ಪ್ರಕಾರ ಅವ್ರು ಮಾಡ್ತಾರೆ. ಸರ್, ಚಿನ್ನಯ್ಯನ ಎರಡನೇ ಪತ್ನಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್, ನನ್ನ ಗಂಡನಿಗೆ ಯಾರೋ ಹೇಳಿಸಿ ಈ ರೀತಿ ಮಾಡಿದ್ದಾರೆ, ನನ್ನ ಗಂಡ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನೆಲ್ಲ ಗಮನಿಸ್ತಾರೆ SITನವರು.
ಸರ್, ಈಗ RSS ಗೀತೆ ಆಡಿರುವಂಥ ವಿಚಾರದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ರಾಜಣ್ಣ ಅವ್ರು ಹೇಳ್ತಾರೆ DCM ಏನು ಮಾಡಿದ್ರು ಸರಿ ಇರುತ್ತೆ, ನಾವು ಮಾತ್ರ ಏನು ಮಾಡಂಗಿಲ್ಲ ಅಂತ. ಅದ್ರ ಬಗ್ಗೆ ನಾನು ಯಾವುದನ್ನ ಹೇಳಿಕೆ ಕೊಡೋದಿಲ್ಲ. ಈ ಮಾಡರ್ನೈಸೇಷನ್ ಆಫ್ ಪೊಲೀಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇತ್ತೀಚಿನ ವರ್ಷಗಳಲ್ಲಿ ಫಂಡ್ಸ್ ಕೊಡ್ತಾ ಇದೆಯಾ ಅಂತ, ಯಾಕಂದ್ರೆ ಬಹಳಷ್ಟು ಫಂಡ್ಸ್ ಕಡಿಮೆ ಮಾಡಿದೆ ಸ್ಟೇಟ್ ಗೌರ್ಮೆಂಟ್ಸ್ಗೆ ಅಂತ. ಪೊಲೀಸ್ ಇಲಾಖೆಗೆ ನಾವೇನು ಇಲ್ಲಿವರೆಗೂ ಕೇಳಿದ್ವಿ ಮಾಡರ್ನೈಸೇಷನ್ನಲ್ಲಿ, ಅಲ್ಲಿವರೆಗೂ ನಮಗೆ ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ ಕೊಟ್ಟೇ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ನಮಗೇನು ದಕ್ಕಬೇಕು ಅದನ್ನು ಸ್ವಲ್ಪ ಹಣ ಕೊಟ್ಟಿದ್ದಾರೆ. ಆದರೆ ನಾವು ಇನ್ನೂ ಹೆಚ್ಚಿಗೆ ಕೇಳಿದ್ವಿ. ನಾನು ಮುಖ್ಯಮಂತ್ರಿಗಳು ಹೋಗಿ ಪೊಲೀಸ್ನವ್ರಿಗೆ ವಸತಿಗಳು ಕಟ್ಟಬೇಕು, ಪೊಲೀಸ್ ಗೃಹ ಅಂತೇಳಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. 5,000 ಮನೆಗಳನ್ನು ಕಟ್ಟಬೇಕು ಅಂತೇಳಿ 1,650 ಕೋಟಿ ರೂಪಾಯಿನ ನಾನು ಮುಖ್ಯಮಂತ್ರಿಗಳು ಕೇಂದ್ರದ ಗೃಹ ಸಚಿವರಿಗೆ ಕೇಳಿದ್ದು, ಮಾಡರ್ನೈಸೇಷನ್ಗೆ ಕೇಳಿದ್ದು. ಅದೆಲ್ಲವೂ ಕೂಡ ಇನ್ನೂ ನಮ್ಗೆ ಯಾವುದು ಕೂಡ ಬರಲಿಲ್ಲ. ಅದು ಬರೋದಿಲ್ಲ ಅಂದರೆ ಪತ್ರ ಆದರೂ ಬರೀಬೇಕಲ್ಲ, ಪತ್ರನೂ ಕೂಡ ಬಂದಿಲ್ಲ. ಕೇಂದ್ರದಿಂದ ಸಹಕಾರ ಸಿಗ್ತಾ ಇದೆಯಾ ಅಥವಾ ಸಿಗ್ತಾ ಇಲ್ವಾ? ಇಲ್ಲ, ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಕೇಂದ್ರದ ಯೋಜನೆಗಳಲ್ಲಿ ನಮಗೆ 50 ಭಾಗ, ಅವರಿಗೆ 50 ಭಾಗ, ಅಥವಾ 60-40, 50-50 ಈ ರೀತಿ ಇರುತ್ತೆ. ಅದರಲ್ಲಿ ಅವರು ಇಲ್ಲಿವರೆಗೂ ನಮಗೆ ಅವ್ರು ಕೊಡಬೇಕಾದ ಹಣ ಕೊಡಲಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಇಲಾಖೆಯಲ್ಲಿ ನಾವೇನು ಹೆಚ್ಚಿಗೆ ಹಣ ನಾವು 1,000 ಕೋಟಿ ಏನು ಕೇಳಲಿಲ್ಲ. ನಮಗೆ 500 ಕೋಟಿ 400 ಕೋಟಿ ಈ ರೀತಿ ಮಾಡರ್ನೈಸೇಷನ್ ಪ್ರೋಗ್ರಾಮ್ನಲ್ಲಿ ಅವ್ರ ಪಾಲು ಕೊಡ್ತಾರೆ. ಅದರಲ್ಲಿ ಸಂಪೂರ್ಣವಾಗಿ ನಮಗೇನು ಬಿಡುಗಡೆ ಆಗಿಲ್ಲ. ಇಲಾಖೆ ಬಗ್ಗೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಲಂಚ ಬಹಳ ದೊಡ್ಡ ಮಟ್ಟದಲ್ಲಿ ನಡೀಲಿ. ಮಹೇಶ್ ಅವರು ಗೃಹ ಇಲಾಖೆ ಬಗ್ಗೆ ಆರೋಪ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಲಂಚ ನಡೀತಾ ಇದೆ, ಜಾತಿ ನಡೀತಾ ಇದೆ. ಸಾರಾ ಮಹೇಶ್ ಅವರು ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿ ಮಂತ್ರಿಗಳಾಗಿ ಒಬ್ಬ ಜವಾಬ್ದಾರಿಯುತ ಮುಖಂಡ ಅಂತೇಳಿ ನಾನು ಅಂದ್ಕೊಳ್ತೇನೆ. ಅವ್ರು ಹೇಳಬೇಕಾದ್ರೆ ಸ್ಪೆಸಿಫಿಕ್ಕಾಗಿ ಹೇಳಿ, ಯಾರು ಹಣ ತೊಗೊಂಡಿದ್ದಾರೆ, ಎಲ್ಲಿ ಹಣ ತೊಗೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ ಅವ್ರು ಹೇಳಿದರೆ ತನಿಖೆ ಮಾಡ್ತೀನಿ. ಅಲ್ಲಲ್ಲ, ಸುಮ್ಮನೆ ನೋಡ್ರಿ, ಪಾಸಿಂಗ್ ರೆಫರೆನ್ಸ್ ಕೊಡೋದ್ರಿಂದ ಅರ್ಥ ಇಲ್ಲ. ಕೊಡ್ಲಿ ನನಗೆ, ನಾನೇನು ಕೇಳೋದಿಲ್ಲ. ಅವ್ರು ತಾನೇ ಹೇಳಿರೋರು, ನಾನು ಹೇಳಿದ್ದೀನಿ. ಅವ್ರು ಹೇಳಿದ್ದಾರೆ, ಅವ್ರು ರೈಟಿಂಗಲ್ಲಿ ಕೊಡಲಿ ನನಗೆ. ಅಲ್ಲಲ್ಲ ನೋಡಿ, ನಾನು ಅವ್ರಿಗಿಷ್ಟೇ ಹೇಳೋದು, ಆ ರೀತಿ ಅವ್ರಿಗೇನಾದರೂ ಕಂಡು ಬಂದಿದ್ರೆ ಅಥವಾ ಗೊತ್ತಾಗಿದ್ದರೆ ರೈಟಿಂಗಲ್ಲಿ ಕೊಡ್ತೀನಿ ಅಂತ ಅವ್ರು ಹೇಳಿದರೆ ಕೊಡಲಿ, ನಾನು ತನಿಖೆ ಮಾಡಿಸ್ತೀನಿ, ಅವ್ರ ಮೇಲೆ ಕ್ರಮ ತಗೊತೀನಿ. ಉದ್ಘಾಟಕರ ಬಗ್ಗೆ ಕೂಡ ಅಪಸ್ವರ ಕೇಳಿ ಬರ್ತಿದೆ ಸರ್, ಬೇರೆಯವ್ರನ್ನ ಮಾಡಬೇಕು. ಹಿಂದೆಲ್ಲ ಮಾಡಿಲ್ವಾ? ನಿಸಾರ್ ಅಹಮದ್ ಅವ್ರು ಮಾಡಿರಲಿಲ್ವಾ? ನಮ್ಮ ಈ ರಾಜ್ಯಕ್ಕೆ, ನಮ್ಮ ಸಂಸ್ಥಾನಕ್ಕೆ ದಿವಾನರಾಗಿದ್ದವ್ರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ದರು. ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಒಳ್ಳೆಯದಲ್ಲ. ಅಲ್ಲ, ಅವ್ರು ಹೇಳ್ತಾರೆ ಇದು ಹಿಂದೂ ಧರ್ಮಕ್ಕೆ ಸೇರಿದಂತಹದ್ದು, ಇದು ಜಾತ್ಯತೀತ ಅಲ್ಲ, ಇದು ಧಾರ್ಮಿಕ ಕಾರ್ಯಕ್ರಮ ಅಂತ ನೀವು ಅಂದ್ಕೊಂಡಿರ್ಬೋದು. ಇದು ನಾಡ ಹಬ್ಬ, ಇದು ನಮ್ಮ ರಾಜ್ಯದ ನಾಡ ಹಬ್ಬ, ಇದು ಹಿಂದಿನ ದಿನ ನಡ್ಕೊಂಬಂತಿರೋದು. ಅದರಿಂದ ನೀವು ಅದಕ್ಕೆ ಯಾಕೆ ಧಾರ್ಮಿಕ ವಿಚಾರಗಳನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ತೀರಾ? ಹೊರಗಡೆ ಒಂದು ವರ್ಗವನ್ನಾಗಾದರೆ ನೀವು ಹೊರಗಡೆ ಇಟ್ಟು ಹಬ್ಬ ಆಚರಣೆ ಮಾಡ್ತೀರಾ? ಏನು ನಂಬಿಕೆ ಅವ್ರಿಗೆ ಇದೆಯೋ ಇಲ್ವೋ? ನಮ್ಮದು ನಾಡ ಹಬ್ಬ, ಊರ ಹಬ್ಬ, ಎಲ್ಲರನ್ನೂ ಕರಿತೀವಿ ಅಷ್ಟೇ. ಇದೆಲ್ಲದರ ಮಧ್ಯೆ ನಾಯಕತ್ವ ಬದಲಾವಣೆ ಚರ್ಚೆ ಇನ್ನು ಜೀವಂತವಾಗಿದೆ ಅಥವಾ ಮುಗಿದಿದೆ, ಹೇಗೆ? ಥ್ಯಾಂಕ್ ಯು.